ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ದಿನ ನಾನು ನಮ್ಮ ಪಾಣಿಯನ್ನ ಯಾವ ರೀತಿ ನಮ್ಮ ಮೊಬೈಲ್ನಲ್ಲೇ ನೋಡ್ಕೊಳ್ಬಹುದು. ನೀವು ಯಾವುದೇ ಒಂದು ಕಚೇರಿಗೆ ಹೋಗಿ ಪಾಣಿಯನ್ನ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಅರ್ಜೆಂಟ್ ಆಗಿ ಇವಾಗ ಪಾಣಿನ ವೀಕ್ಷಣೆ ಮಾಡಬೇಕು, ತಟ್ಟ ಅಂತ ನೀವು ಪಾಣಿಯನ್ನ ನಿಮ್ಮ ಮೊಬೈಲ್ನಲ್ಲೇ ನೋಡ್ಕೊಳ್ಬಹುದಾಗಿದೆ. ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಯಾವ ರೀತಿ ನಾವು ನಮ್ಮ ಮೊಬೈಲ್ನಲ್ಲಿ ಪಾಣಿ ನೋಡ್ಕೊಳ್ಬಹುದು ಅಂತ ಅಂದ್ರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಭೂಮಿಯ ಆನ್ಲೈನ್ ಒಂದು ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ವೆಬ್ಸೈಟ್ ಬರುತ್ತೆ. ಭೂಮಿ ಆನ್ಲೈನ್ ಭೂ ದಾಖಲೆಗಳು ಹಾಗೂ ವಿವರ ಅಂತ, ರೆಕಾರ್ಡ್ಸ್ ಆಫ್ ರೈಟ್ಸ್, ಟೆನೆನ್ಸಿ ಮತ್ತು ಕ್ರಾಪ್, RTC, ಮ್ಯೂಟೇಷನ್ ಸ್ಥಿತಿ. ಸೊ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ಪಾಣಿಯನ್ನ ವೀಕ್ಷಣೆ ಮಾಡ್ಕೊಳ್ಬಹುದಾಗುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಪಾಣಿಯನ್ನ ನಾವು ನೋಡ್ಕೊಳ್ಬಹುದು ಅಂತ ಹೇಳ್ತೀನಿ. ಸೊ ಇಲ್ಲಿ ನೀವು ನಿಮ್ಮ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೂ ನಿಮ್ಮ ಹೋಬಳಿಯನ್ನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ್ಮೇಲೆ ನಿಮ್ಮ ಗ್ರಾಮದ ಹೆಸರನ್ನು ಸಹ ನೀವು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿಕೊಂಡು ನಿಮ್ಮ ಸರ್ವೆ ನಂಬರ್, ನಿಮ್ಮ ಜಮೀನಿನ ಸರ್ವೆ ನಂಬರ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಜಮೀನಿನ ಸರ್ವೆ ನಂಬರ್ ಹಾಕೊಂಡು ಗೋ ಅಂತ ಕೊಡಿ. ನಿಮ್ಮ ಜಮೀನಿನ ಸರ್ವೆ ನಂಬರ್ ಹಾಕೊಂಡಿದ ತಕ್ಷಣ ಇಲ್ಲಿ ಸ್ಟಾರ್ ಇದೆಯಲ್ಲ, ಸ್ಟಾರ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ಸರ್ವೆ ನಂಬರ್, ಹಿಸ್ಸಾ ನಂಬರ್, ನಿಮ್ಮ ಸರ್ವೆ ನಂಬರಿನ ಹಿಸ್ಸಾ ನಂಬರ್ ಕೇಳುತ್ತೆ. ಈಗ ನೀವು 21ರಲ್ಲಿ ಪೋಡಿ ಆಗಿರುತ್ತೆ. ಈಗ ನನ್ನ ಜಮೀನಿನ ಸರ್ವೆ ನಂಬರ್ ಬಂದ್ಬಿಟ್ಟು 21, ಅದರಲ್ಲಿ ಪೋಡಿ ಆಗಿರುತ್ತೆ, ಹಿಸ್ಸಾ ನಂಬರ್ಗಳಾಗಿರುತ್ತೆ. ಸೊ ಹಿಸ್ಸಾ ನಂಬರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅವಧಿ ಅಂದ್ರೆ ಅವಧಿಯ ಆಯ್ಕೆಯನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಅವಧಿ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ವರ್ಷನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, 2023, 24 ಹಾಗೂ ವಿವರವನ್ನು ಕರೆತರು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ನಿಮ್ಮ ಭೂಮಿಯ ID. ಸೊ ನೀವು FID ಮಾಡಿಸ್ಕೊಂಡಿರ್ತೀರಲ್ಲ, ಸೊ FID ನಂಬರ್ ತರ ನಿಮ್ಮ ಜಮೀನಿಗೆ ಈ ಒಂದು ಐಡಿಯನ್ನ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಸೊ ಇಲ್ಲಿ ವೀಕ್ಷಣೆ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಈ ರೀತಿಯಾಗಿ ನಿಮ್ಮ ಜಮೀನಿನ ಪಹಣಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಸೊ ಜಮೀನಿನ ಪಹಣಿಯ ಬಗ್ಗೆ ವಿವರ ಬೇಕು ಅಂತ ಅಂದ್ರೆ, ಯಾವ ರೀತಿ ಯಾವ ಕಾಲಂ ಏನನ್ನು ಸೂಚಿಸುತ್ತದೆ ಅಂತ ತಿಳ್ಕೋಬೇಕು ಅಂದ್ರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಾಣಿಯ ವಿವರಗಳು ಹಾಗೂ ಪಾಣಿ ಏನು ಅಂತ ತಿಳ್ಕೋಬೇಕು ಅಂತ ಅಂದ್ರೆ ಪಾಣಿಯ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಪಾಣಿಯ ಕಾಲಂ ಏನೇನು ತಿಳಿಸ್ಕೊಡ್ತೈತೆ ಅಂತ ಹೇಳ್ಬಿಟ್ಟು ನೀವು ವಿಡಿಯೋ ಸಹ ನೋಡ್ಬೋದಾಗಿದೆ. ಈ ರೀತಿಯಾಗಿ ನೀವು ನಿಮ್ಮ ಪಾಣಿಯನ್ನ ನಿಮ್ಮ ಮೊಬೈಲ್ ನಲ್ಲೇ ನೋಡ್ಕೊಳ್ಬಹುದಾಗಿರುತ್ತೆ ಫ್ರೆಂಡ್ಸ್.